ಸಂಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ದಿವ್ಯತ್ರೆಯರಿಗೆ ಶ್ರದ್ಧಾಭಕ್ತಿಯಿಂದ ಸ್ಮರಿಸಿ, ಈ ಬೇಸಿಗೆ ಶಿಬಿರ ಆಯೋಜಿಸಬೇಕು ಅಂತ ಮೊದಲಿಗೆ ನಾನು ಸುನಿಲ್ ಹತ್ರ ಪ್ರಸ್ತಾಪ ಮಾಡಿದೆ. ಅದಕ್ಕೆ ಎರಡು ಕಾರಣ. ಇವತ್ತಿನ ದಿವಸ ಬರ್ತಾ ಇರೋ ಮಕ್ಕಳುಗಳು ಮತ್ತು ಅವರ ನಡವಳಿಕೆ ರೀತಿ ನೀತಿಗಳನ್ನೆಲ್ಲ ನಾನು ಗಮನಿಸ್ತಾ ಎಲ್ಲೋ ಏನೋ ಕೊರತೆ ಆಗ್ತಾಯಿದೆ. ಮ್ಯಾಥಮೆಟಿಕ್ಸ್ ಕಲಿತಿದ್ದಾರೆ, 100ಕ್ಕೆ 100 ತೆಗಿತಿದ್ದಾರೆ, ಅದೆಲ್ಲ ಸರಿ. ಆದರೆ ಅವರಲ್ಲಿ ಈ ಸಂಸ್ಕಾರದ ಕೊರತೆ ಸಿಕ್ಕಾಬಟ್ಟೆ ಇದೆ. ಈ ಸಂಸ್ಕಾರ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇದು ಹೇಗೆ ಆಚರಿಸೋದು, ಹೇಗೆ ಮಾಡೋದು ಅನ್ನೋದು ನನಗೂ ಅಷ್ಟು ಗೊತ್ತಿರಲಿಲ್ಲ. ಸುನಿಲ್ ಸರ್ ಗುರುಗಳ ಸಂಪರ್ಕದಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಆಯೋಜಿಸಿದರು. ಇವಾಗ ವಿದ್ಯಾಶಂಕರ್ ಲರ್ನಿಂಗ್ ಸೆಂಟರ್ನ ಮುಂದೆ ಇನ್ನೊಂದು ಜನ್ರೇಷನ್ ಮುಂದೆ ತಗೊಂಡು ಹೋಗೋದಕ್ಕೆ ಅವರೇ ಸಾರಥಿಯಾಗಿದ್ದಾರೆ, ಸುನಿಲ್ ಅವರೇ. ಅವ್ರನ್ನ ಕೇಳಿದಾಗ ಒಂದು 12 ದಿವಸದ ಶಿಬಿರ ಮಾಡೋಣ ಅಂತಂದರು. ಆಮೇಲೆ ಎಲ್ಲ ಶಿಬಿರಾರ್ಥಿಗಳಿಗೆ ಒಂದು ಫೀಸ್ ಅಂತ ಇಡೋಣ, ಫ್ರೀಯಾಗಿ ಯಾರಿಗೂ ಕೊಡೋದು ಬೇಡ, ಫ್ರೀಗೆ ಅಷ್ಟು ಬೆಲೆ ಇರೋದಿಲ್ಲ, ಸ್ವಲ್ಪ ಮಾಡೋಣ ಅಂತಂದ್ಬಿಟ್ಟು ಸ್ವಲ್ಪ ಫೀಸ್ ಚಾರ್ಜ್ ಮಾಡಿದ್ವಿ. ಆದರೆ ನಮ್ಮ ಖರ್ಚಿಗೂ ಆ ಫೀಸ್ ನಾವು ಕಲೆಕ್ಷನ್ ಮಾಡೋದಕ್ಕೂ ಎಲ್ಲೆಲ್ಲಿಗೂ ಪ್ರತಿ ದಿವಸ ಮಕ್ಕಳಿಗೆ ತಂಪು ಪಾನೀಯ, ಪ್ರಸಾದ, ಚಾರಣಕ್ಕೆ ನಾವು ಬಸ್ ತಗೊಂಡು ಹೋಗಿದ್ದು, ಆ ಗೋಶಾಲೆಯಲ್ಲಿ ಅವರಿಗೆ ಬೆಳಗಿನ ಉಪಹಾರ, ಮಧ್ಯಾಹ್ನದ ಪ್ರಸಾದ, ಇದೆಲ್ಲ ಖರ್ಚುಗಳನ್ನು ನೋಡಿದರೆ ಸುನಿಲ್ ನನ್ನ ಹತ್ರ ಪ್ರಸ್ತಾಪ ಮಾಡಿದರು. ಈ ಥರ ಖರ್ಚು ಬರುತ್ತೆ ಸರ್, ಹೆಚ್ಚು ಕಮ್ಮಿ 1.5 ಲಕ್ಷ ರೂಪಾಯಿ ಎಷ್ಟು ಖರ್ಚು ಬರುತ್ತೆ. ಆದರೆ ನಮಗೆ ಕಲೆಕ್ಷನ್ ಆಗೋದು ತುಂಬ ಕಮ್ಮಿ. ಇದಕ್ಕೊಂದು ಸ್ವಲ್ಪ ಸ್ಪಾನ್ಸರರ್ಸನ್ನ ನಾವು ಯಾರನ್ನಾದ್ರೂ ಹುಡುಕಿದರೆ ತಂದರೆ ಇದು ತುಂಬ ಚೆನ್ನಾಗಿ ಮಾಡ್ಬೋದು ಅಂತ ಸುನಿಲ್ ಪ್ರಸ್ತಾಪ ಮಾಡಿದಾಗ ನಾನು ಅಂದ್ಕೊಂಡೆ, ನಾನು ಜೀವನದಲ್ಲಿ ಯಾವತ್ತೂ ಯಾರನ್ನೂ ಸ್ಪಾನ್ಸರ್ಗೆ ನಾನು ಕೇಳ್ದೋನೇ ಅಲ್ಲ. ನಾನು ಕೇಳಲ್ಲ, ಬೇಕಾದ್ರೆ ನಾನು ಕೊಟ್ಬಿಡ್ತೀನಿ. ಅದನ್ನೆಷ್ಟು 1.5 ಲಕ್ಷ ಬೇಕಾದ್ರೆ ಅಷ್ಟನ್ನು ನಾನೇ ಕೊಟ್ಬಿಡ್ತೀನಿ, ನಾನು ಬೇರೆಯವ್ರನ್ನ ಕೇಳೋಕ್ಕೆ ಬೇಡ. ಆವಾಗ ಸುನಿಲ್ ಇದ್ದವರು, ಸರ್ ನಮ್ಮ ಸಂಸ್ಥೆನಲ್ಲೇ ಓದೋಗಿರುವಂಥ ಚಿನ್ನದಂಥ ಮಕ್ಕಳುಗಳಿದ್ದಾರೆ, ಅವ್ರುಗಳು ಕೂಡ ಸತ್ಕಾರ್ಯಗಳನ್ನು ಎಲ್ಲಾದರೂ ನಡೀತಾ ಇದ್ದರೆ ಮಾಡಬೇಕು ಅಂತ ಹಂಬಲದಲ್ಲಿರ್ತಾರೆ. ಆದರೆ ಅವ್ರಿಗೆ ದಾರಿ ಗೊತ್ತಿರಲ್ಲ. ನೀವು ಈ ಥರದ ಕಾರ್ಯ ಮಾಡ್ತಾ ಇದ್ದೀರಾ ಅನ್ನೋದು ಅವ್ರಿಗೆ ತಿಳಿದ್ರೆ ಸಾಕು, ನಿಜವಾಗ್ಲೂ ಅವರು ಸಂತೋಷನೂ ಪಡ್ತಾರೆ, ಈ ಮುಖೇನಾದರೂ ಅವರು ಧನ್ಯತೆಗೆ ಪಾತ್ರರಾಗ್ತಾರೆ. ಹಾಗಾಗಿ ನೀವು ಯಾಕೆ ನಮ್ಮ ಅಲ್ಯುಮಿನಿ ಸ್ಟೂಡೆಂಟ್ಸ್ ಆಫ್ ವಿದ್ಯಾಶಂಕರ್ ಲರ್ನಿಂಗ್ ಸೆಂಟರ್ ಒಂದು ಅಪೀಲ್ ಲೆಟ್ರನ್ನ ಕಳಿಸಬಾರ್ದು ಅಂತ ಹೇಳಿದಾಗ, ಆಯ್ತಪ್ಪ ನಾನು ಫೋನ್ ಮಾಡಲ್ಲ, ಜಸ್ಟ್ ನೀನು ಅಪೀಲ್ ಲೆಟ್ರ್ ಕಳಿಸು, ನಾನು ವಾಟ್ಸಪ್ನಲ್ಲಿ ಅವ್ರು ಯಾರ್ಯಾರ್ದು ನಂಬರ್ ಇದೆ, ಯಾರ್ಯಾರಿಗೆ ಕಳಿಸೋದಕ್ಕೆ ಯೋಗ್ಯರು, ಎಲ್ಲಿ ಕಳಿಸಬಹುದು ಅನ್ನೋದು ನನಗೆ ತೋಚುತ್ತೆ, ಅವ್ರಿಗೆ ಮಾತ್ರ ನಾನು ಕಳಿಸ್ತೀನಿ, ಎಲ್ಲರಿಗೂ ನಾನು ಕಳಿಸಲ್ಲ ಅಂತಂದೆ. ಆ ರೀತಿ ಮೊಟ್ಟ ಮೊದಲಿಗೆ ನನಗೆ ಯೋಚನೆಗೆ ಬಂದಿದ್ದು, ನಮ್ಮ ಮಗಳು ಒಂದು 0 ಇಯರ್ ಇರ್ಬೋದು, ಒಂದು 7-8 ತಿಂಗಳು ಮಗು ಇರ್ಬೋದು. ಆಗ ಒಬ್ಬ ಶಿಷ್ಯ ರಾಜು ಅಂತ ಹೇಳಿ ಆಸ್ಟ್ರೇಲಿಯಾದಲ್ಲಿರ್ತಾನೆ. ಸ್ವಾಮೀಜಿಯವರು ಅವ್ರನ್ನ ಸಂಪರ್ಕ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ರಾಜುಗೆ ಮೆಸೇಜ್ ಕಳಿಸಿದ ಇಮ್ಮಿಡಿಯೇಟ್ ವಿತಿನ್ ಫ್ಯೂ ಸೆಕೆಂಡ್ಸ್ನಲ್ಲಿ, ಸರ್ ಸಮ್ಮರ್ ಕ್ಯಾಂಪ್ಗೆ ಕಿಟ್ ಏನಿದೆ ಅದರದ್ದು ಸ್ಪಾನ್ಸರ್ ನಾನು ಮಾಡ್ತೀನಿ ಸರ್ ಅಂತಂದ್ಬಿಟ್ಟು ತಕ್ಷಣ ಅದಕ್ಕೆ ಬೇಕಾದಂಥ ಹಣನ ತಲುಪಿಸ್ಬಿಟ್ಟ. ಅವ್ರನ್ನ ಇವತ್ತಿನ ದಿವಸ ಈ ಸಂದರ್ಭದಲ್ಲಿ ಅವ್ರಿಗೆ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಇಲ್ಲಿಂದಲೇ ತಲುಪಿಸಬೇಕು. ಅವರು ಸಿಡ್ನಿನಲ್ಲಿರೋದ್ರಿಂದ ಇಲ್ಲಿಗೆ ಬರೋದು ಕಷ್ಟ, ಅವರ ತಂದೆ ತಾಯಿನೂ ಇಲ್ಲ. ಹಾಗಾಗಿ ಅದಾದ ನಂತರ ತಕ್ಷಣವೇ ನನಗೆ ಮನಸ್ಸಿಗೆ ಬಂದಿದ್ದು ಅಂತಂದರೆ ಡಾಕ್ಟರ್ ಸೌಪರ್ಣಿಕ. ಅದು ಕುಟುಂಬನೇ ಹಾಗೆ.
ಎಷ್ಟು ದಾನ ಧರ್ಮಗಳನ್ನು ಮಾಡಿದ್ದಾರೆ ಅಂತಂತಂದರೆ ದೇವಸ್ಥಾನಗಳು ಮತ್ತು ಅನೇಕ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಿದ್ಯಾಭ್ಯಾಸ, ಗುರುಗಳಿಗೆ ಪಾಠ ಹೇಳ್ಕೊಡೋ ಮೇಷ್ಟ್ರು, ಸಂಕಷ್ಟದಲ್ಲಿರುವಂತಹ ಮೇಷ್ಟ್ರಿಗೆ ಪ್ರತಿಯೊಬ್ಬರಿಗೂ ಅವರಲ್ಲಿ ಇಲ್ಲ ಅಂತಂದ ಇಲ್ಲ. ಆದರೆ ಆ ಕುಟುಂಬದಲ್ಲಿ ಬಂದಿರುವಂತಹ ಮಗು, ಈ ಮಗುನೂ ಆ ಕುಟುಂಬದ ಅವರ ತಂದೆ ತಾಯಿಯ ಒಂದು ರಕ್ತ ಹಂಚ್ಕೊಂಡಿರೋದ್ರಿಂದ ಆ ಮನಸ್ಥಿತಿ ಇರುತ್ತೆ ಅಂತ ಡಾಕ್ಟರ್ ಸೌಪರ್ಣಿಕಾ ಅವ್ರಿಗೆ ಅಪೀಲ್ ಲೆಟ್ರ್ ಕಳಿಸಿದ ತಕ್ಷಣವೇ ಸಮಾರೋಪದ ಸಂದರ್ಭದಲ್ಲಿ ಪ್ರಸಾದಕ್ಕೋಸ್ಕರ ನಾನು ಈ ಒಂದು ಕಾಣಿಕೆಯನ್ನು ಕಳಿಸ್ತಿದ್ದೀನಿ ಅಂತ ತಕ್ಷಣ ಕಳಿಸ್ಕೊಟ್ರು. ಆ ದಂಪತಿಗಳು ಬಂದಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬಂದು ನಮ್ಮ ಈ ಪುಟ್ಟ ಸತ್ಕಾರನ ಸ್ವೀಕರಿಸಬೇಕು ಅಂಥೇಳಿ ನರಸಿಂಹರಾಜು ಅವರು, ಪ್ರತಿಭಾ ಅವರು ದಯವಿಟ್ಟು ವೇದಿಕೆ ಮುಂದೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಪ್ರತಿಭಾ ಅವರು. ತದನಂತರ ನಾನು ಏನೋ ಒಂದು ಕಾರಣಾಂತರ ನಡ್ಕೊಂಡು ಹೋಗ್ತಾ ಇದ್ದೆ ರೋಡಲ್ಲಿ. ಎದುರುಗಡೆಗೆ ನನ್ನ ಶಿಷ್ಯ ಒಂದಷ್ಟು ಜನ ಇದರದ್ದು ಯಾವುದೋ ಒಂದು CSI ಯಾವುದೋ ಒಂದು ಕಾರ್ಯಕ್ರಮದ ಒಂದು ಇದಕ್ಕೋಸ್ಕರ ಬರ್ತಾಯಿದ್ರು ಎದುರುಗಡೆ. ನಾನು ನೋಡಿದ ತಕ್ಷಣ ಓಡಿ ಬಂದು ನಮಸ್ಕಾರ ಮಾಡಿದೆ. ಎಲ್ಲಿ ಸಿಕ್ಕಿದರೂ ಕೂಡ ಎಂಥ ಸಂಸ್ಕಾರಯುತವಂಥ ಮಗು ಅಂತಂದರೆ ನನಗೆ ಪರಮ ಪ್ರೀತಿಯ ಮಗು. ಅವನು ಯಾವಾಗಲೂ ಜ್ಞಾಪಿಸ್ಕೊಳ್ತಾ ಇರ್ತಾನೆ, ಸರ್ ನಾನು ಮ್ಯಾಥ್ಸಲ್ಲಿ ಸಿಕ್ಕಾಬಟ್ಟೆ ವೀಕ್ ಆಗಿದ್ದೆ, ನಮ್ಮಮ್ಮ ಒಂದು ಸರಿ ಬಂದ್ಬಿಟ್ಟು ತುಂಬ ಹೇಳಿದರು, ನನ್ನೊಬ್ಬನ್ನೇ ಕೂರಿಸ್ಕೊಂಡು ಮನೆಯಲ್ಲಿ ಕೂರಿಸ್ಕೊಂಡು ಪಾಠ ಮಾಡಿದ್ರಿ ನೀವು ಅಂತ ಹೇಳಿ ಅದನ್ನು ಸ್ಮರಿಸ್ಕೊಳ್ತಾನೆ. ಸ್ವರೂಪ್ ಅಂಥೇಳಿ ವಿಘ್ನೇಶ್ವರ ಕಂಫರ್ಟ್ಸ್ ಚಂದ್ರಮೌಳಿ ಅವರ ಮಗ ಸ್ವರೂಪ್, ಅವರ ಶ್ರೀಮತಿಯವರು, ಅವಳು ನನ್ನ ಸ್ಟೂಡೆಂಟೇನೆ, ಇಬ್ಬರೂ. ಸೊ ದಯವಿಟ್ಟು ನಾನು ಅವನ್ನ ಕೇಳ್ಕೊಂಡಾಗ, ಸರ್ ನೀವೇನಾಗಬೇಕು ನೀವು ಸುಮ್ಮನೆ ಹೇಳಿಬಿಡಿ, ನಾನು ನಿಮ್ಮ ಮನೆ ಹತ್ರ ಕಳಿಸ್ತೀನಿ ಅಂಥೇಳಿ ತಕ್ಷಣವೇ ಸ್ಪಂದಿಸಿ ಅವನ ಒಂದು ಕಾಣಿಕೆನ ನಮ್ಮ ಮನೆಗೆ ಕಳಿಸ್ಕೊಟ್ಟು. ದಯವಿಟ್ಟು ಸ್ವರೂಪ್ ದಂಪತಿಗಳು ಬನ್ನಿ ವೇದಿಕೆ ಮೇಲೆ, ಈ ಪುಟ್ಟ ಸತ್ಕಾರನ ಸ್ವೀಕರಿಸಬೇಕು. ಸ್ವಾಮೀಜಿಯವರಿಂದ ಆಶೀರ್ವಾದ. ಇನ್ನು ಮುಂದೆ ಸ್ವರೂಪಿನಿಂದ ಇನ್ನೂ ದೊಡ್ಡ ದೊಡ್ಡ ಕಾರ್ಯಕ್ರಮ. ಅವರ ತಂದೆ ಸಾಕಷ್ಟು ಸೇವೆ ಮಾಡಿದ್ದಾರೆ ತುಮಕೂರಿಗೆ, ಅದೇ ಹಾದಿನಲ್ಲಿ ನಡೀತಾ ಇದ್ದಾನೆ ಸ್ವರೂಪ್. ಹಾಗೆ ಈ ಶಿಬಿರದ ಅಪೀಲ್ ಲೆಟರ್ನ ತದನಂತರ ನಾನು ಅಮೇರಿಕಾ ಕ್ಯಾಲಿಫೋರ್ನಿಯಾದಲ್ಲಿರ್ತಕ್ಕಂಥ ಸಚಿನ್ ಅನ್ನೋರಿಗೆ ನಾನು ಕಳಿಸಿದ ತಕ್ಷಣ ಇಮಿಡಿಯೇಟಾಗಿ
ಅವರು ಹಣನ ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಇದನ್ನು ಚಾರಣದ ಸಮಯದಲ್ಲಿ, ಟ್ರೆಕ್ಕಿಂಗ್ ಸಮಯದಲ್ಲಿ ಪ್ರಸಾದಕ್ಕೋಸ್ಕರ ಬಳಸಬೇಕು ಅಂತ ಹೇಳಿ ಕಳಿಸ್ಕೊಟ್ರು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಈ ಮುಖೇನ ತಲುಪಿಸ್ತಾ ಇದ್ದೀನಿ. ಹಾಗೆ ಸಚಿನ್ ಅವರ ಶ್ರೀಮತಿನೂ ಕೂಡ ನನ್ನ ಸ್ಟೂಡೆಂಟೇ ಆಗಿದ್ದರು. ಅವ್ರಿಗೂ ಕೂಡ ಒಂದು ಅಪೀಲ್ ಲೆಟರ್ ಕಳಿಸಿದ್ದೆ, ಅರ್ಚನಾ ಸಚಿನ್ ಅಂತ ಹೇಳಿ. ಅವರೂ ಕೂಡ ಅವ್ರ ಕಾಣಿಕೆನ ನನಗೆ ತಲುಪಿಸಿದರು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೆಲ್ಲದಕ್ಕಿಂತ ನನಗೆ ತುಂಬ ಸಂತೋಷ ಆಗಿದ್ದು ಅಂತಂದರೆ, ನನ್ನ ಪರಮ ಆತ್ಮೀಯ ಸ್ನೇಹಿತ, ಸಹೃದಯಿ, ಇಡೀ ಕುಟುಂಬಕ್ಕೆ ಒಂದು ದೊಡ್ಡ ಪಿಲ್ಲರ್ ಥರ ನಿಂತು, ಆ ಹೆಸರು ಕೂಡ ಅದೇ ರೀತಿಯೇ ಇದೆ. ಅವ್ರ ಮಗ ರಾಮಮೂರ್ತಿ ಮತ್ತು ಮೀನಾಕ್ಷಿ ದಂಪತಿಗಳ ಮಗ ನಾಗೇಂದ್ರ ಅಂತ ಹೇಳಿ, ಅವರು ಸ್ವೀಡನ್ನಲ್ಲಿ ಇರ್ತಾರೆ. ಅವನಿಗೆ ಅಪೀಲ್ ಲೆಟ್ರ್ ಕಳಿಸಿದ ತಕ್ಷಣವೇ ಅವನು, ನೀವು ಏನಕ್ಕಾದರೂ ಬಳಸ್ಕೊಳ್ಳಿ, ನನಗೆ ಇದು ಸತ್ಕಾರ್ಯಕ್ಕೆ ಬಳಕೆ ಆಗತ್ತೆ ಅನ್ನೋದು ನನಗೆ ಗೊತ್ತು ಅಂತ ಹೇಳಿಬಿಟ್ಟು ತನ್ನ ಕಾಣಿಕೆನ ತಲುಪಿಸಿದರು. ಅವರಿಗೆ ಇಲ್ಲಿಂದಲೇ ಧನ್ಯವಾದಗಳನ್ನು ಅರ್ಪಿಸ್ತಾ, ರಾಮಮೂರ್ತಿ ಮತ್ತು ಮೀನಾಕ್ಷಿ ದಂಪತಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ರಾಮಮೂರ್ತಿ ನಾನು 1ನೇ ಕ್ಲಾಸಿಂದ ಫ್ರೆಂಡ್ಸು. ಚಿಕ್ಕನಾಯಕನಹಳ್ಳಿನಲ್ಲಿ ನಾವಿಬ್ಬರು ಒಟ್ಟಿಗೆ ಕುರುಬಶ್ರೇಣಿನಲ್ಲಿ ಓದ್ತಾ ಇದ್ದಿದ್ದು. ಹಾಗೆ ನನ್ನ ಪರಮ ಆತ್ಮೀಯ ಶಿಷ್ಯ ಇವತ್ತು ಅತ್ಯದ್ಭುತ ಶಿಕ್ಷಕನಾಗಿ ಹೊರಬಂದಿದ್ದಾನೆ. ನನ್ನ ನೇರವಾಗಿ ಅವನು ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ನನ್ನ ಶಿಷ್ಯನೇನಾಗಿರಲಿಲ್ಲ, ಆದರೆ ಅವನು ಶಿಕ್ಷಕನಾಗಬೇಕು ಅಂತ ಅಂದ್ಕೊಂಡಾಗ ತಕ್ಷಣವೇ ಅವನು ಯಾರು ಒಬ್ಬರು ಒಳ್ಳೆಯ ಶಿಕ್ಷಕರನ್ನು ಅನುಕರಣೆ ಮಾಡೋದ್ರ ಮುಖೇನ ಅವರ ಪಾಠನ ಕೇಳಿಸ್ಕೊಳ್ತಾ, ಅವರು ಯಾವ ರೀತಿ ಹೇಳ್ಕೊಡ್ತಾರೆ ಅದೇ ರೀತಿ ನಾನು ಕೂಡ ಅಳವಡಿಸ್ಕೊಂಡು ಬೆಳಿಬೇಕು ಅಂತ ಆಸಕ್ತಿಯಿಂದ ನನ್ನ ಹತ್ರ ಬಂದು ಕೇಳ್ಕೊಂಡಾಗ, ನಾನು ಬಂದು ಒಂದು ಕ್ಲಾಸ್ ರೂಮಲ್ಲಿ ಕೂತ್ಕೋ, 1 ವರ್ಷ ಪಾಠ ಕೇಳು, ನಾನು ಯಾವ ರೀತಿ ಪಾಠ ಮಾಡ್ತೀನೋ ಅದೇ ರೀತಿಯೇ ನೀನು ಪಾಠ ಮಾಡು, ನಾನು ಏನು ವಾಯ್ಸ್ ಮಾಡ್ಯುಲೇಷನ್ ಮಾಡ್ತೀನಿ ಅದೇ ರೀತಿ ವಾಯ್ಸ್ ಮಾಡ್ಯುಲೇಷನ್ ಮಾಡು, ನನ್ನ ಬಾಡಿ ಲ್ಯಾಂಗ್ವೇಜ್ ಏನಿದೆ ನೋಡ್ಕೋ, ನಾನು ಮುಖಾಮೂತಿಗಳನ್ನು ಹೇಗೆ ಮಾಡ್ತೀನಿ ನೋಡ್ತಾ ಇರು, ಇದೇ ರೀತಿಯೇ ನೀನು ಅನುಕರಣೆ ಮಾಡು. ಅನುಕರಣೆ ಮಾಡ್ತಾ ಮಾಡ್ತಾ ಅಷ್ಟಕ್ಕೆ ಸೀಮಿತವಾಗಬೇಡ, ಅದ್ರ ಜೊತೆಗೆ ನಿನ್ನ ಸ್ವಂತಿಗೆನೂ ಸ್ವಲ್ಪ ಸೇರಿಸ್ಕೊಳ್ತಾ ಬಾ, ಆಮೇಲೆ ನೀನು ಶ್ರೇಷ್ಠ ಶಿಕ್ಷಕನಾಗ್ತೀಯಾ ಅಂತ ಹೇಳಿಬಿಟ್ಟು ಅವತ್ತು ನಾನು ಹೇಳಿ ಶಿಷ್ಯನ ತಯಾರು ಮಾಡಿದ್ದು. ಇವತ್ತು ಗುಬ್ಬಿನಲ್ಲಿ ಯಾರ ಮನೆಗೆ ಹೋಗಿ ಆತನ ಹೆಸರು ಹೇಳಿದ್ರು ಸಾಕು, ಶಂಕರ್ ಪ್ರಸಾದ್ ಸಂಗಮ್ ಟ್ಯುಟೋರಿಯಲ್ಸ್, ಗುಬ್ಬಿನಲ್ಲಿ ಮನೆ ಮನೆ ಮಾತಾಗಿದ್ದಾರೆ ಅವರು. ಅಂಥ ಒಳ್ಳೆ ಶಿಕ್ಷಕನಾಗಿ, ಜೊತೆಗೆ ತುಂಬ ಉದಾರವಾದಂತಹ ಮನಸ್ಸು. ಇಷ್ಟೇ ಫೀಸ್ ಕೊಡಬೇಕು, ಆ ಗುಬ್ಬಿ ಅಂತ ತಾಲೂಕಲ್ಲಿ ಬಡತನದ ಕುಟುಂಬಗಳೇ ಜಾಸ್ತಿ, ಅವ್ರಿಗೆಲ್ಲ ತುಂಬ ಸೇವೆ ಮಾಡಿಕೊಂಡು
ಅನೇಕ ಒಂದು 15-20 ವರ್ಷದಿಂದ ಅವನು ಗುಬ್ಬಿನಲ್ಲಿ ಸಂಗಮ್ ಟ್ಯುಟೋರಿಯಲ್ಸ್ ಅಂತ ಹೇಳಿ ಮಾಡಿಕೊಂಡು ಶಂಕರ್ ಪ್ರಸಾದ್ ಅವ್ರಿಗೆ ನಾನು ಅಪೀಲ್ ಲೆಟ್ರನ್ನು ಕಳಿಸಿರಲಿಲ್ಲ. ಅದು ಹೇಗೋ ಗೊತ್ತಾಗ್ಬಿಟ್ಟು ಅವರು ತಕ್ಷಣವೇ ತನ್ನ ಕಾಣಿಕೆನ ನಮಗೆ ಸಮರ್ಪಣೆ ಮಾಡಿದರು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಅವರ ಅನುಪಸ್ಥಿತಿನಲ್ಲಿ. ಹಾಗೆ ಪ್ರೀತಿ ಅಂತ ಹೇಳಿಬಿಟ್ಟು, ಚಿಂತಾಮಣಿ ಅಂತ ಹೇಳಿಬಿಟ್ಟು ಸ್ಯಾನ್ ಫ್ರಾನ್ಸಿಸ್ಕೋ ಬೇ ಏರಿಯಾದಲ್ಲಿ ಇರ್ತಾರೆ. ನನ್ನ ಅವ್ರ ಹೆಂಡತಿ ನನ್ನ ಸ್ಟೂಡೆಂಟು, ಪ್ರೀತಿ ನನ್ನ ಸ್ಟೂಡೆಂಟು. ವಾಸವಿ ಸ್ಕೂಲಲ್ಲಿ ಓದ್ತಾ ಇದ್ಲು. 8th 9th and 10th ನನ್ನಲ್ಲಿ ಕಲ್ತಿದ್ದವಳು. ನಾನು ಅಮೇರಿಕಕ್ಕೆ ಹೋದಾಗ ಅಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಏರಿಯಾದಲ್ಲಿ ಹೆಚ್ಚು ಕಮ್ಮಿ ಒಂದು 50-60 ಕುಟುಂಬ ಓಲ್ಡ್ ಸ್ಟೂಡೆಂಟ್ಸ್ ಆಫ್ ವಿದ್ಯಾಶಂಕರ್ ಲರ್ನಿಂಗ್ ಸೆಂಟರ್ ಇತ್ತು. ಅವ್ರನ್ನೆಲ್ಲ ಒಂದು ಕಡೆ ಸೇರಿಸಿ ಪ್ರೀತಿ ಒಂದು ಸಂತೋಷ ಕೂಟನ ಅರೇಂಜ್ ಮಾಡಿದ್ಲು. ಆ ಪ್ರೀತಿನೂ ಕೂಡ ತನ್ನ ಕಾಣಿಕೆಯನ್ನು ನನಗೆ ತಲುಪಿಸಿದ್ದಾಳೆ. ನಾನು ಅದಾದಮೇಲೆ ಸುನಿಲ್ ಸರ್ನ ಕೇಳಿದೆ, ಸುನಿಲ್ ಇಷ್ಟು ಬಂದಿದೆ ಸರ್, ಇನ್ಮೇಲೆ ಯಾರಿಗೂ ಕಳಿಸ್ಬೇಡಿ, ಸಾಕು, ನಮಗೆ ಸಾಕಾಗುವಷ್ಟು ಬಂದಿದೆ ಅಂತ ಹೇಳಿದಾಗ ಅಲ್ಲಿಗೆ ರಾಮಕೃಷ್ಣರು ನಮ್ಮನ್ನು ಕೈ ಹಿಡಿದ್ರು. ಆ ರೀತಿಯಲ್ಲಿ ನಾನು ಅದನ್ನೇನು ಅಷ್ಟು ಸೀರಿಯಸ್ಸಾಗಿ ತಗೊಂಡವನಲ್ಲ, ಆದರೆ ಸುನಿಲ್ ಪ್ರೇರಣೆಯಿಂದ ನಾನು ಇದನ್ನು ಮುಂದುವರಿಕೆ ಸಹಕಾಶ ಆಯಿತು. ಎಲ್ಲ ಪೋಷಕರುಗಳು ವಿದ್ಯಾಶಂಕರ್ ಲರ್ನಿಂಗ್ ಸೆಂಟರ್ನ ಮೇಲೆ ಒಂದು ನಂಬಿಕೆ, ಅವರಿಗೆ ಒಂದು ನಂಬಿಕೆ, ಇಲ್ಲಿ ಹೋದರೆ ನಮ್ಮ ಮಗು ಮ್ಯಾಥ್ಸ್ನ ಚೆನ್ನಾಗಿ ಕಲಿತಾನೆ, ಸೈನ್ಸ್ ಚೆನ್ನಾಗಿ ಕಲಿತಾನೆ, ಇವೆರಡೇ ಅವ್ರ ತಲೆ ಒಳಗಿರುತ್ತೆ. ನಾನು ಕೇವಲ ಮ್ಯಾಥ್ಸು ಸೈನ್ಸು ಎರಡೇ ಮಾಡ್ತಾ ಇದ್ದರೆ ಅಲ್ಲಿಗೆ ನಾನು ಪರಿಪೂರ್ಣವಾದಂತಹ ಶಿಕ್ಷಕನಾಗಲು ಸಾಧ್ಯ ಇಲ್ಲ ಅನ್ನೋದು ಸ್ವಾಮಿ ವೀರೇಶಾನಂದರಿಂದ ಅರಿವಾಯಿತು. ನಾನು ಆಶ್ರಮದ ಸಂಪರ್ಕಕ್ಕೆ ಬರೋಕ್ಕಿಂತ ಮುಂಚೆ, ಅಂದರೆ ಈಗೊಂದು 15 ವರ್ಷದಿಂದ ನಾನು ಆಶ್ರಮದ ಸಂಪರ್ಕದಲ್ಲಿರೋದು. ಅದಕ್ಕೂ ಮುಂಚೆ ಬರೀ ಪಾಠ, ಹಣ ಸಂಪಾದನೆ ಮಾಡಬೇಕು, ಹೆಸರು ಮಾಡಬೇಕು, ದುಡಿಬೇಕು, ಊರು ತುಂಬ ಹೆಸರು ಮಾಡಬೇಕು, ಇಷ್ಟರೊಳಗೇ ಒಂದು ಕಪ್ಪೆ ಥರ ಇದ್ದೆ ನಾನು. ಸ್ವಾಮೀಜಿಯವರ ಸಂಪರ್ಕಕ್ಕೆ ಬಂದ ತಕ್ಷಣ ಆಗ ಜ್ಞಾನೋದಯವಾಯಿತು ನನಗೆ. ಆವಾಗ ಜ್ಞಾನ, ಅಷ್ಟೊತ್ತಿಗೆ ನಾನೊಂದು 25 ವರ್ಷದ ಶಿಕ್ಷಣ ಕ್ಷೇತ್ರದಲ್ಲಿದ್ದೆ. ಸ್ವಾಮೀಜಿಯವರ ಸಂಪರ್ಕಕ್ಕೆ ಬಂದ ಮೇಲೆ ಆಗ ನನಗೆ ಈ ಥರನೂ ಕೂಡ ಕೇವಲ ಮ್ಯಾಥ್ಸ್ ಹೇಳ್ಕೊಡೋದೇ ಅಲ್ಲ, ಇದೆಲ್ಲ ಬರೀ ಜೀವನೋಪಾಯದ ವಿದ್ಯಾಭ್ಯಾಸ, ಜೀವನದ ವಿದ್ಯಾಭ್ಯಾಸ ಜೀವನೋಪಾಯದಕ್ಕಿಂತ ತುಂಬ ಮುಖ್ಯವಾಗಿ ಬೇಕಾಗಿರೋದು ಅಂತ ಹೇಳಿ ಅರಿವಾಯಿತು. ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಈಗ ನಮ್ಮ ವಿದ್ಯಾಶಂಕರ್ ಲರ್ನಿಂಗ್ ಸೆಂಟರ್ ಮುಂದುವರಿತಿದೆ. ಸ್ವಾಮೀಜಿಯವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ